ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಯೋಗಿನ್ಮ ಶ್ರೀರಾಮಕೃಷ್ಣರ ಹತ್ತಿರ ಬಂದು ಹೋಗುತ್ತಾ ಇದ್ದಾಳೆ. ಒಮ್ಮೆ ಅವಳು ತನ್ನ ತಾಯಿಯನ್ನು ಮತ್ತು ಮಗಳನ್ನು ಶ್ರೀರಾಮಕೃಷ್ಣರಿಗೆ ಪರಿಚಯಿಸಿಕೊಡುತ್ತಾಳೆ. ಶ್ರೀರಾಮಕೃಷ್ಣರ ಸ್ಫೂರ್ತಿದಾಯಕ ವಾಣಿಗಳಿಂದ ಅವರಿಬ್ಬರಿಗೂ ಅತ್ಯಂತ ಸಂತೋಷವಾಯಿತು. ಒಂದು ಸಲ ಬಲರಾಮ ಯೋಗಿನ್ಮಾಳ ಪತಿ ಅಂಬಿಕಾಚರಣ ಅವನನ್ನು ತನ್ನ ಮನೆಯಲ್ಲಿ ಶ್ರೀರಾಮಕೃಷ್ಣರಿಗೆ ಪರಿಚಯಿಸುತ್ತಾನೆ. ಅವನು ಹೋದ ಮೇಲೆ ಶ್ರೀರಾಮಕೃಷ್ಣರು ಅವನು ಅತ್ಯಂತ ದೌರ್ಭಾಗ್ಯಶಾಲಿ, ಗೃಹಸ್ಥನಾದ ಮೇಲೆ ಪತಿವ್ರತೆಯಾದ ತನ್ನ ಪತ್ನಿಯನ್ನು ಎಲ್ಲ ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳಬೇಕು, ಮಕ್ಕಳ ಜವಾಬ್ದಾರಿಯನ್ನು ತಾನು ತೆಗೆದುಕೊಳ್ಳಬೇಕು. ಅವನು ಹಾಗೆ ಮಾಡಲು ವಿಫಲನಾದ ಎಂದು ಹೇಳಿದರು. ಆದರೂ ಯೋಗಿನ್ಮ ದಕ್ಷಿಣೇಶ್ವರಕ್ಕೆ ಅವನನ್ನು ಇನ್ನೊಂದು ಬಾರಿ ಕರೆದುಕೊಂಡು ಬರುತ್ತಾಳೆ. ಬಳಿಕ ಅವನಿಗೆ ಒಂದು ನಾಯಿ ಕಚ್ಚಿ ಜ್ವರ ಬಂದು ಹಾಸಿಗೆ ಹಿಡಿಯುತ್ತಾನೆ. ಅವನ ಜ್ವರ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತದೆ. ಶ್ರೀರಾಮಕೃಷ್ಣರು ಯೋಗಿನ್ಮಗೆ ಅಂತಿಮ ಕಾಲದಲ್ಲಿ ಪತಿಯ ಸೇವೆಯನ್ನು ಶ್ರದ್ಧೆಯಿಂದ ಮಾಡುವಂತೆ ಸೂಚಿಸುತ್ತಾರೆ. ಅದೇ ರೀತಿ ಯೋಗಿನ್ಮ ಅವನು ತನಗೆ ಮಾಡಿದ ತಪ್ಪುಗಳನ್ನೆಲ್ಲ ಗಣಿಸದೆ ಅವನನ್ನು ಕರೆದುಕೊಂಡು ಬಂದು ತನ್ನ ತವರು ಮನೆಯಲ್ಲೇ ಇರಿಸಿಕೊಂಡು ಅವನ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾಳೆ. ಆದರೆ ಅವನು ಬೇಗದಲ್ಲಿ ತೀರಿಕೊಂಡು ಹೋಗುತ್ತಾನೆ. ಒಮ್ಮೆ ಯೋಗಿನ್ಮ ಶ್ರೀರಾಮಕೃಷ್ಣರ ಹತ್ತಿರ ತಾನು ತನ್ನ ಪತಿಯ ಕುಲಗುರುಗಳಿಂದ ಪಡೆದುಕೊಂಡ ಮಂತ್ರದ ವಿಷಯವಾಗಿ ಪ್ರಸ್ತಾಪಿಸುತ್ತಾಳೆ. ಶ್ರೀರಾಮಕೃಷ್ಣರು ಆ ಮಂತ್ರವನ್ನು ಕೇಳಿ ಅದು ಸರಿಯಾದ ಮಂತ್ರ ಎಂದು ಮಾನ್ಯ ಮಾಡುತ್ತಾರೆ. ಹಿಂದೆ ಅವಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆ ಮಂತ್ರವನ್ನು ಜಪ ಮಾಡುತ್ತಿದ್ದಳು. ಈಗ ಶ್ರೀರಾಮಕೃಷ್ಣರ ನಿರ್ದೇಶನದ ಮೇರೆಗೆ ಅವಳು ಜಪದಲ್ಲಿ ತೊಡಗುತ್ತಾಳೆ. ಶ್ರೀರಾಮಕೃಷ್ಣರು ಜಪವನ್ನು ಯಾವ ರೀತಿ ಮಾಡಬೇಕು, ಜಪ ಮಾಡುವಾಗ ಬೆರಳುಗಳ ನಡುವೆ ಸ್ಥಳಾವಕಾಶ ಇರಬಾರದು ಎಂಬುದನ್ನೆಲ್ಲ ವಿವರಿಸಿ ಹೇಳುತ್ತಾರೆ. ಶ್ರೀರಾಮಕೃಷ್ಣರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಅವಳು ತನ್ನ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾಳೆ. ಶ್ರೀರಾಮಕೃಷ್ಣರು ಯೋಗಿನ್ಮಗೆ ಶಾಸ್ತ್ರ ಗ್ರಂಥಗಳನ್ನು ಅತಿಯಾಗಿ ಓದಬಾರದು ಎಂದು ಹೇಳಿದ್ದರು. ಆದರೆ ಭಕ್ತಿಶಾಸ್ತ್ರಗಳನ್ನು ಮಾತ್ರ ಚೆನ್ನಾಗಿ ಅಧ್ಯಯನ ಮಾಡುವಂತೆ ಸೂಚನೆಯನ್ನು ನೀಡಿದ್ದರು. ಅದಕ್ಕೆ ತಕ್ಕಂತೆ ಯೋಗಿನ್ಮ ತಾನು ಹೆಚ್ಚು ವಿದ್ಯಾಭ್ಯಾಸ ಪಡೆದಿಲ್ಲವಾದರೂ ಕೂಡ ರಾಮಾಯಣ, ಮಹಾಭಾರತ, ಚೈತನ್ಯ ಭಾಗವತ, ಭಗವದ್ಗೀತೆ ಇತ್ಯಾದಿ ಗ್ರಂಥಗಳನ್ನು ಕೂಲಂಕಷವಾಗಿ ಅಧ್ಯಯನವನ್ನು ಮಾಡಿರುತ್ತಾಳೆ. ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ನಂತರದಿಂದ ಅವಳು ತನ್ನ ಹೆಚ್ಚಿನ ಸಮಯವನ್ನೆಲ್ಲ ಪೂಜೆ, ಜಪ, ಧ್ಯಾನ, ಅಧ್ಯಯನದಲ್ಲೇ ಕಳೆಯುತ್ತಿದ್ದಳು. ಯೋಗಿನ್ಮ ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣರು ಅವಳನ್ನು ಶ್ರೀಮಾತೆ ಶ್ರೀ ಶಾರದಾದೇವಿಯವರಿಗೆ ಪರಿಚಯಿಸುತ್ತಾರೆ. ಶ್ರೀಮಾತೆಯವರಿಗೂ ಯೋಗಿನ್ಮಾಳಿಗೂ ಅತ್ಯಂತ ಆತ್ಮೀಯತೆ ಬೆಳೆದು ಬರುತ್ತದೆ. ಶ್ರೀಮಾತೆಯವರು ಯೋಗಿನ್ ನನ್ನ ಜಯ ಎಂದರೆ ಜಗನ್ಮಾತೆಯ ದ್ವಾರಪಾಲಕಿಯಾದ ಜಯ ಎಂಬ ಸೇವಕಿ ಎಂದು ಹೇಳುತ್ತಿದ್ದರು.
ಯೋಗಿನ್ಮ ಶ್ರೀಮಾತೆಯವರ ಕುರಿತಾಗಿ ಹೇಳುತ್ತಿದ್ದರು. ಶ್ರೀಮಾತೆಯವರು ನನ್ನನ್ನು ಅತ್ಯಂತ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಿದ್ದರು. ನಾನು ಸಾಮಾನ್ಯವಾಗಿ ದಕ್ಷಿಣೇಶ್ವರಕ್ಕೆ 7-8 ದಿನಗಳಿಗೊಮ್ಮೆ ಬಂದೇ ಬರುತ್ತಿದ್ದೆ. ಕೆಲವೊಮ್ಮೆ ರಾತ್ರಿ ಉಳಿದುಕೊಳ್ಳಬೇಕಾಗಿ ಬಂದಾಗ ಶ್ರೀಮಾತೆಯವರು ನನ್ನನ್ನು ತಮ್ಮ ನಬತ್ಖಾನೆಯಲ್ಲೇ ಮಲಗಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದರು. ಶ್ರೀಮಾತೆಯವರು ತಮ್ಮ ಅತ್ಯಂತ ರಹಸ್ಯ ವಿಷಯಗಳನ್ನೆಲ್ಲ ಯೋಗಿನ್ಮಾಳ ಮುಂದೆ ಸಂಕೋಚವಿಲ್ಲದೆ ಹೇಳಿಕೊಳ್ಳುತ್ತಿದ್ದರು ಎಂದು ಯೋಗಿನ್ಮ ಶ್ರೀಮಾತೆಯವರ ಕುರಿತಾಗಿ ತಮ್ಮ ಸ್ಮೃತಿಗಳನ್ನು ಹೇಳಿಕೊಳ್ಳುತ್ತಾರೆ. ಯೋಗಿನ್ಮ ಶ್ರೀಮಾತೆಯವರಿಗೆ ತುಂಬ ಚೆನ್ನಾಗಿ ಜಡೆ ಹಾಕುತ್ತಿದ್ದಳು. ಶ್ರೀಮಾತೆಯವರಿಗೆ ಅದು ಅತ್ಯಂತ ಇಷ್ಟ ಇತ್ತು. ಅವಳು ಏನಾದರೂ ಜಡೆ ಹಾಕಿದರೆ ಶ್ರೀಮಾತೆಯವರು ಅದನ್ನು 3-4 ದಿನಗಳವರೆಗೆ ಬಿಚ್ಚುತ್ತಿರಲಿಲ್ಲ ಎಂಬುದನ್ನು ಯೋಗಿನ್ಮ ನೆನಪಿಸಿಕೊಳ್ಳುತ್ತಾಳೆ. ಒಂದು ಸಲ ಯೋಗಿನ್ಮ ಬಂದಿದ್ದಾಳೆ. ಶ್ರೀಮಾತೆಯವರು ಇನ್ನೇನು ದಕ್ಷಿಣೇಶ್ವರದಿಂದ ಕಾಮಾರಪುಕುರಕ್ಕೆ ಹೊರಟಿದ್ದಾರೆ. ಯೋಗಿನ್ಮ ಶ್ರೀಮಾತೆಯವರನ್ನು ಬೀಳ್ಕೊಟ್ಟರು. ದೋಣಿ ಎಷ್ಟು ದೂರದವರೆಗೆ ಕಾಣುತ್ತದೆಯೋ ಅಷ್ಟು ದೂರದವರೆಗೆ ಯೋಗಿನ್ಮ ಶ್ರೀಮಾತೆಯವರನ್ನೇ ನೋಡುತ್ತಾ ನಿಂತಿದ್ದಳು. ಬಳಿಕ ಅವಳು ನಬತ್ಖಾನೆಗೆ ಬಂದು ಮೆಟ್ಟಿಲ ಮೇಲೆ ಕುಳಿತು ಒಂದೇ ಸಮನೆ ಅಳತೊಡಗಿದಳು. ಪಂಚವಟಿಯ ಕಡೆಯಿಂದ ಬರುತ್ತಿದ್ದ ಶ್ರೀರಾಮಕೃಷ್ಣರು ಇದನ್ನು ಗಮನಿಸಿದರು. ಅವರು ಅವಳಿಗೆ ಕರೆ ಕಳುಹಿಸಿದರು. ಅವಳು ಬಂದಾಗ ಅವಳ ದುಃಖತಪ್ತ ಹೃದಯಕ್ಕೆ ಸಾಂತ್ವನವನ್ನು ನೀಡುತ್ತಾ, ಓ, ಅವಳು ಹೋದಳೆಂದು ನಿನಗೆ, ಅವಳು ಅಂದರೆ ಶ್ರೀಮಾತೆಯವರು ಹೋದಳು ಅಂತ ನಿನಗೆ ತುಂಬ ದುಃಖವಾಗಿದೆಯಲ್ಲವೇ ಎನ್ನುತ್ತಾ ತಮ್ಮ ತಂತ್ರ ಸಾಧನೆಯ ಅನುಭವಗಳನ್ನೆಲ್ಲ ಯೋಗಿನ್ಮಾಗೆ ವಿವರಿಸತೊಡಗಿದರು. ಇನ್ನೊಮ್ಮೆ ಶ್ರೀಮಾತೆಯವರು ಯೋಗಿನ್ಮ ಹತ್ತಿರ, ನೀನು ಶ್ರೀರಾಮಕೃಷ್ಣರ ಬಳಿ ನನಗಾಗಿ ಭಾವಸಮಾಧಿ ದೊರೆಯುವಂತೆ ಬೇಡಿಕೋ ಎಂದು ಹೇಳಿ ಕಳುಹಿಸಿದರು. ಯೋಗಿನ್ಮ ಶ್ರೀರಾಮಕೃಷ್ಣರ ಕೊಠಡಿಯೊಳಗೆ ಹೋಗುತ್ತಾಳೆ. ಶ್ರೀರಾಮಕೃಷ್ಣರು ಅನ್ಯಮನಸ್ಕರಾಗಿ ಗಂಭೀರರಾಗಿ ಕುಳಿತಿದ್ದರು. ಯೋಗಿನ್ಮ ಶ್ರೀಮಾತೆಯವರಿಗೆ ತಾವು ಭಾವಸಮಾಧಿ ಅನುಭವವನ್ನು ಮಾಡಿಸಿಕೊಡಿ ಎಂದು ಹೇಳಿದ್ದೆಷ್ಟೋ ಅಷ್ಟೇ. ಅವರೂ ಮೌನ, ಇವರೂ ಮೌನ. ಅವಳು ಅಲ್ಲಿಂದ ಮರಳಿ ಬರುವ ವೇಳೆಗೆ ಶ್ರೀಮಾತೆಯವರು ಪೂಜೆಯಲ್ಲಿ ನಿರತರಾಗಿದ್ದರು. ನಬತ್ಖಾನೆಯ ಬಾಗಿಲು ಅರ್ಧ ತೆರೆದಿತ್ತು. ಯೋಗಿನ್ಮ ಗಮನಿಸುತ್ತಾಳೆ, ಶ್ರೀಮಾತೆಯವರು ಪೂಜೆ ಮಾಡುತ್ತಾ ಒಂದು ಬಾರಿ ನಗುತ್ತಿದ್ದಾರೆ, ಒಂದು ಬಾರಿ ಅಳುತ್ತಿದ್ದಾರೆ, ಮತ್ತೊಮ್ಮೆ ಸ್ಥಿರವಾಗಿ ಕುಳಿತುಕೊಂಡಿದ್ದಾರೆ. ಅವರಿಗೆ ಭಾವಾವಸ್ಥೆ ಉಂಟಾಗಿದೆ ಎಂಬುದನ್ನು ಗಮನಿಸಿ ಯೋಗಿನ್ಮ ದೂರದಲ್ಲಿಯೇ ನಿಂತುಕೊಳ್ಳುತ್ತಾಳೆ. ಬಳಿಕ ಶ್ರೀಮಾತೆಯವರ ಬಳಿ ಯೋಗಿನ್ಮ, ಅಮ್ಮ, ನೀವು ನಿಮಗೆ ಭಾವಸಮಾಧಿ ಉಂಟಾಗುವುದಿಲ್ಲ ಎಂದು ಹೇಳಿದ್ದೀರಿ ಎಂದು ಹಾಸ್ಯವಾಗಿ ಹೇಳುತ್ತಾಳೆ. ಶ್ರೀರಾಮಕೃಷ್ಣರ ಭಾವಸಮಾಧಿ ಅವಸ್ಥೆಯನ್ನು ಅನೇಕ ಜನ ಕಂಡಿದ್ದಾರೆ. ಆದರೆ ಶ್ರೀಮಾತೆಯವರ ಭಾವಸಮಾಧಿಯ ಸ್ಥಿತಿಯನ್ನು ಕಂಡ ಅಪರೂಪದ ವ್ಯಕ್ತಿಗಳಲ್ಲಿ ಯೋಗಿನ್ಮ ಕೂಡ ಒಬ್ಬಳು. ಯೋಗಿನ್ಮ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಒಂದು ಬಾರಿ ಶ್ರೀರಾಮಕೃಷ್ಣರು ಯೋಗಿನ್ಮಾಳ ಮನೆಗೆ ಹೋಗುತ್ತಾರೆ. ಅವಳ ಮನೆಗೆ ಹೋದಾಗ ಶ್ರೀರಾಮಕೃಷ್ಣರು ಅವಳ ಕೋಣೆಯೊಳಗೆ ಹೋಗುತ್ತಾರೆ. ಆಗ ಗೋಲಾಪ್ಮ, ಶ್ರೀರಾಮಕೃಷ್ಣರ ಇನ್ನೋರ್ವ ಭಕ್ತೆ, ಅವಳು ತಾವು ಈ ಕೋಣೆಗೆ ಆಗಮಿಸಿದ್ದು ಅತ್ಯಂತ ಸಂತೋಷವಾಯಿತು. ತಮ್ಮ ಆಗಮನದಿಂದ ಈ ಕೋಣೆ ಕಾಶಿಗೆ ಸಮನಾಗುತ್ತದೆ
ಇಲ್ಲಿ ಯಾರಾದರೂ ಪ್ರಾಣವನ್ನು ಬಿಟ್ಟರೆ ಕಾಶಿಯಲ್ಲೇ ಪ್ರಾಣ ಬಿಟ್ಟಂತೆ ಆಗುತ್ತದೆ. ಶ್ರೀರಾಮಕೃಷ್ಣರು ಯೋಗಿನ್ಮಾಳ ಮನೆಗೆ ಹೋದಾಗ ಅವಳ ತಮ್ಮ ಅವನಿಗೆ ಶ್ರೀರಾಮಕೃಷ್ಣರು ತನ್ನ ಮನೆಗೆ ಆಗಮಿಸುವುದು, ತನ್ನ ತಂಗಿ ಅಥವಾ ತನ್ನ ಅಕ್ಕ ಮತ್ತೆ ಮತ್ತೆ ಆ ಸಂತನ ಹತ್ತಿರ ಹೋಗಿ ಬರುವುದು, ಅವನ ಪ್ರಭಾವಕ್ಕೆ ಒಳಗಾಗಿರುವುದು ಇಷ್ಟ ಇರಲಿಲ್ಲ. ಆದ್ದರಿಂದ ಅವನು ಕಲ್ಕತ್ತಾದ ಓರ್ವ ಪ್ರಸಿದ್ಧ ರೌಡಿ, ಅವನ ಹೆಸರು ಮನ್ಮಥನಾಥ ಎಂದು, ಅವನನ್ನು ಶ್ರೀರಾಮಕೃಷ್ಣರನ್ನು ಹೊಡೆಯಲೆಂದು ಗುಪ್ತವಾಗಿ ಕರೆಯಿಸಿರುತ್ತಾನೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ. ಆದರೆ ಶ್ರೀರಾಮಕೃಷ್ಣರು ಯೋಗಿನ್ಮಾಳ ಮನೆಗೆ ಆಗಮಿಸಿ ಅವಳ ಮನೆಯ ಕೋಣೆಯೊಳಗೆ ಕುಳಿತು ಮಾತನಾಡುತ್ತಾ ಮಧ್ಯದಲ್ಲಿ ಹೊರಗಡೆ ಬಂದು ಮೊದಲ ಕೋಣೆಯಲ್ಲಿ ಇದ್ದ ಮನ್ಮಥನಾಥನನ್ನು ಸ್ಪರ್ಶ ಮಾತ್ರದಿಂದ ಪರಿವರ್ತಿಸಿ ಬಿಡುತ್ತಾರೆ. ಆ ಅದ್ಭುತ ಕಥೆಯನ್ನು ಇನ್ನೊಂದು ಬಾರಿ ನಾವು ನೋಡೋಣ. ಒಟ್ಟಿನಲ್ಲಿ ಯೋಗಿನ್ಮಾಳ ಮನೆಗೆ ಆಗಮಿಸಿ ಶ್ರೀರಾಮಕೃಷ್ಣರು ಸಂತೋಷಪಟ್ಟರಷ್ಟೇ ಅಲ್ಲ, ಯೋಗಿನ್ಮಾಳಿಗೂ ಅಪಾರ ಸಂತಸವನ್ನು, ಧನ್ಯತಾ ಭಾವವನ್ನು, ಕೃತಕೃತ್ಯತೆಯ ಭಾವವನ್ನು ಅನುಗ್ರಹಿಸಿದರು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.